ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಈಗಾಗಲೇ ನಾವು ಮನೆ ಕಟ್ಟೋ ವಿಚಾರದ ಬಗ್ಗೆ, ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವೆಲ್ಲ ಸ್ವಂತ ಮನೆ ಕಟ್ಟಿಸಿ ಸುಖವಾಗಿ ಆ ಮನೇಲಿ ಇರಬೇಕಂದ್ರೆ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಯೋಗ ವಿಡಿಯೋನೂ ಸಹ ನಾನು ನಿಮ್ಮ ಮುಂದೆ ತಂದು ಅನೇಕ ಯೋಗದ ವಿಡಿಯೋನೂ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಮತ್ತೊಂದು ಸೀರೀಸ್ ಏನಪ್ಪ ಅಂದರೆ ಡಾಕ್ಟರ್ ಶ್ಯಾಮಲಾ ಅವರ ಒಂದು ಸೀರೀಸು. ಹೌದು, ಅವರು ಮನೋರೋಗಿಗಳಿಗೆ ಹಾಗೆ ಭಯ, ಆತಂಕ, ದುಗುಡ, ಹಾಗೆ ಇಂದಿನ ವಿಡಿಯೋದಲ್ಲಿ ಛಿದ್ರ ಮನಸ್ಸು, ಭ್ರಮೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದ್ದೀವಿ. ಆ ಒಂದು ರೋಗ ಲಕ್ಷಣಗಳೇನು, ಯಾರಿಗೆ ಆ ರೀತಿಯಾದಂಥ ಕಾಯಿಲೆ ಬರುತ್ತೆ, ಬಂದಾಗ ಮನೆಯವರು ಯಾವ ರೀತಿ ಟ್ರೀಟ್ ಮಾಡಬೇಕು, ಅದಕ್ಕೆ ಡಾಕ್ಟ್ರ ಸಲಹೆ ಏನಿರುತ್ತೆ, ಮತ್ತು ನೀವು ಯಾವಾಗ ವೈದ್ಯರನ್ನ ಭೇಟಿ ಮಾಡಬೇಕು, ಇರ್ತಕ್ಕಂಥ ಔಷಧಿ ಏನು, ಪ್ರತಿಯೊಂದನ್ನು ನಾವು ತಿಳಿಸ್ಕೊಟ್ಟಿದ್ವಿ. ಅದೇ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗೀಳು ರೋಗದ ಬಗ್ಗೆ ವಿಚಾರಧಾರೆನ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಗೀಳು ರೋಗ ಅಂದರೆ ಏನು, ಗೀಳು ರೋಗದ ಲಕ್ಷಣಗಳೇನು, ಗೀಳು ರೋಗ ಯಾಕೆ ಬರುತ್ತೆ, ಬಂದರೆ ಅದನ್ನು ಯಾವ ರೀತಿ ನಿವಾರಣೆ ಮಾಡೋದು, ಜೊತೆಗೆ ಈ ರೋಗ ಲಕ್ಷಣ ಇರ್ತಕ್ಕಂಥವ್ರು ಯಾವ ರೀತಿ ಮನಸ್ಥಿತಿನ ಹೊಂದಿರ್ತಾರೆ, ಈ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ ಶ್ಯಾಮಲಾ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ಯಾಮಲಾ ಅವರು. ಡಾಕ್ಟ್ರೇ ನಮಸ್ಕಾರ. ನಮಸ್ತೆ ಗಿರೀಶ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಖಂಡಿತ, ಯಾಕೆಂದರೆ ಎಲ್ಲರ ಮನಸ್ಸನ್ನು ಸರಿ ಮಾಡೋರು ನೀವು. ನಿಮ್ಮ ಮನಸ್ಸನ್ನು ಖಂಡಿತ ಆನಂದವಾಗಿ ಇಟ್ಕೊಂಡಿದ್ರೆ ಅದು ನಿಮ್ಮ ಸ್ಕಿನ್ನಲ್ಲಿ ಗೊತ್ತಾಗುತ್ತೆ, ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತೆ. ಈ ಒಂದು ಹೊಳಪು ಎಲ್ಲ ರೋಗ ಲಕ್ಷಣ ಇರ್ತಕ್ಕಂಥ ಒಂದು ಏನು ಸಫರ್ ಮಾಡ್ತಾ ಇರಲ್ಲ ಅವರು ಮುಖದಲ್ಲೂ ಈ ಒಂದು ಹೊಳಪು ಬರಲಿ ಅನ್ನೋದು ನಮ್ಮ ಆಸೆ. ಖಂಡಿತ ಅದಕ್ಕೆ ನೀವು ಕೈ ಜೋಡಿಸಿದ್ದೀರಾ ಆ್ಯಂಡ್ ಮಾಡ್ತಾಯಿದ್ದೀರಾ ಸಮಾಜಮುಖಿ ಕಾರ್ಯನ. ಈಗ ಬಂದು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಗೀಳು ರೋಗ. ಈ ಗೀಳು ರೋಗ ಅಂತಕ್ಕಂಥದ್ದು ಏನಂತ ಕರೀತಾರೆ, ಇಂಗ್ಲೀಷಲ್ಲಿ ಆಗ್ಬೋದು, ಅಥವಾ ಈ ಗೀಳು ರೋಗ ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಇದಕ್ಕಿರ್ತಕ್ಕಂಥ ಪರಿಹಾರಗಳೇನು, ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಆ್ಯಂಡ್ ಮೊದಲನೇದಾಗಿ ತಮ್ಮ ಪರಿಚಯನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ಅವಕಾಶ ಕೊಡ್ತೀನಿ ಮಾಡ್ಕೊಳ್ಳೋದಕ್ಕೆ, ಯಾಕೆಂದರೆ ಹೊಸದಾಗಿ ವಿಡಿಯೋನ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮ ಒಂದು ಚಿಕ್ಕ ಇಂಟ್ರಡಕ್ಷನ್ ಮಾಡಿಬಿಡಿ ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ಗಿರೀಶ್. ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದು ಜನರಿಗೆ ಮಾನಸಿಕ ತೊಂದರೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ. ಸೊ ನನ್ನ ಹೆಸರು ಡಾಕ್ಟರ್ ಶ್ಯಾಮಲಾ ಅಂತ. ನಾನು ಮಾನಸಿಕ ಕಾಯಿಲೆಗಳು ಅಂದರೆ ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, OCD ಅಂದರೆ ಗೀಳು ರೋಗ ಇರ್ಬೋದು, ಇನ್ನು ಶಿಝೋಫ್ರಿನಿಯಾ ಅಂದರೆ ಛಿದ್ರ ಮನಸ್ಸು ಅಥವಾ ಭ್ರಮೆ ಕಾಯಿಲೆ ಅಂತ ಹೇಳ್ತೀವಿ, ಮತ್ತು ಇನ್ನು ಬೈಪೋಲಾರ್ ಡಿಸಾರ್ಡರ್ಸ್ ಅಂದರೆ ಉನ್ಮಾದದ ಖಿನ್ನತೆ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಕಾಯಿಲೆಗಳನ್ನು ಮತ್ತು ಮಾನಸಿಕ ತೊಂದರೆಗೆ ಇನ್ನೂ ಅನೇಕ ಕಾಯಿಲೆಗಳಿದೆ, ಅದನ್ನೆಲ್ಲನೂ ನಾನು ಟ್ರೀಟ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಸ್ಪಿರಿಚುಯಾಲಿಟಿನಲ್ಲಿ ಐ ಫೆಸಿಲಿಟೇಟ್ ಲಾಟ್ ಆಫ್ ಮೆಡಿಟೇಷನ್ ಕ್ಯಾಂಪ್ಸು, ಧ್ಯಾನ ಶಿಬಿರಗಳನ್ನು ನಾನು ಕಂಡಕ್ಟ್ ಮಾಡ್ತೀನಿ. ಸೊ ಈಗ ಏನಂದರೆ ಇನ್ನು ಮುಂದೆ ಆ್ಯಕ್ಚುಲಿ ನಾವು ಒಂದು ಕೋರ್ಸನ್ನು ಡಿವೈಸ್ ಮಾಡಿದ್ದೀವಿ, ಏನಂದರೆ ಫ್ರೀಡಮ್ ಲೈಫ್ ಸ್ಟೈಲ್ ಅಂದ್ಬಿಟ್ಟು. ಸೊ ಇದು ಬಂದು ಎಲ್ಲರಿಗೂ ಆ್ಯಕ್ಚುಲಿ ಫ್ರೀಡಮ್ ಲೈಫ್ ಸ್ಟೈಲಲ್ಲಿ ಏನಂದರೆ ನಾವು 5 ಅಂಶಗಳನ್ನು ಹೈಲೈಟ್ ಮಾಡ್ತೀವಿ. ಒಂದು ಹೆಲ್ತ್ ಬಗ್ಗೆ, ಅಂದರೆ ಮಾನಸಿಕವಾದ ಆರೋಗ್ಯ ಮತ್ತು ಇದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಸೊ ಹೆಲ್ತು, ರಿಚ್ನೆಸ್ ಅಂದರೆ ಹೇಗೆ ಒಬ್ಬರು ಟೈಮ್ ಫ್ರೀಡಮ್ಮು, ಮನಿ ಫ್ರೀಡಮ್ಮು ಮತ್ತು ಪ್ಲೇಸ್ ಫ್ರೀಡಮ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು, ಮತ್ತು ಅವರು ಹೇಗೆ ಸಂತೋಷವಾಗಿರ್ಬೋದು ಅಂತ. ಸೊ ಬೇಸಿಕಲಿ ಈ ಫ್ರೀಡಮ್ ಲೈಫ್ ಸ್ಟೈಲ್ ಮೂವ್ಮೆಂಟ್ ಏನಂದರೆ ಇದು 5 ಅಂಶಗಳನ್ನು ಟಚ್ ಮಾಡುತ್ತೆ. ಒಂದು ಹೆಲ್ತು, ರಿಚ್ನೆಸ್, ಹ್ಯಾಪಿನೆಸ್, ಕಾನ್ಷಿಯಸ್ನೆಸ್ ಆ್ಯಂಡ್ ಕಂಟೆಂಟ್ಮೆಂಟ್. ಅಂದರೆ ಆರೋಗ್ಯ ಮತ್ತು ಸಂಪತ್ತು ಮತ್ತು ಸಂತೋಷ, ಮತ್ತು ಹಾಗೆ ಕಾನ್ಷಿಯಸ್ನೆಸ್ ಅಂತ ಹೇಳಿದ್ರೆ ಅರಿವನ್ನು ನಮ್ಮಲ್ಲಿ ಹೇಗೆ, ಪ್ರಜ್ಞೆಯನ್ನು ನಾವು ಹೇಗೆ ಹೆಚ್ಚಿಸ್ಕೊಳ್ಳೋದು, ಮತ್ತು ಒಂದು ಸಂತೃಪ್ತಿಯಾದ ಜೀವನನ ಹೇಗೆ ಮಾಡೋದು, ಸರಳವಾದ ಸಂತೃಪ್ತಿಯಾದ. ಸೊ ಹೀಗೆ ಮಾಡೋದ್ರಿಂದ ಏನಂದರೆ ನಾವು ಈ ಜೀವನವನ್ನು ವಿ ಕ್ಯಾನ್ ಸೆಲೆಬ್ರೇಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಇವಾಗ ಏನಾಗ್ಬಿಟ್ಟಿದೆ, ಪ್ರತಿಯೊಬ್ಬರು ಅಷ್ಟೇ ಇಲ್ಲ ಕೆಲಸ ಅಂತ ಜೀವನ ಕಳೀತಾರೆ, ಇಲ್ಲ ದುಡ್ಡು ಅಂತ ಹಿಂದೆ ಹೋಗ್ತಾರೆ, ಇಲ್ಲ ಸರಿಯಾಗಿ ಆರೋಗ್ಯ ಇರೋದಿಲ್ಲ. ಆದರೆ ನಾವು ಇವತ್ತಿನ ದಿನ ಸಂತೋಷವಾಗಿ ತೃಪ್ತಿಯಾಗಿರಬೇಕು ಅಂದರೆ ಈ 5 ಅಂಶಗಳಿಂದ ನಾವು ಯಾವಾಗ ಕಾನ್ಸಂಟ್ರೇಟ್ ಮಾಡ್ತೀವಿ ಆಗ ಡೆಫಿನೆಟಾಗಿ ನಮ್ಮ ಜೀವನ ಸರಳ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು
ಪ್ರತಿಯೊಂದು ಕ್ಷಣನೂ ಅಷ್ಟೇ ಸಂಭ್ರಮಿಸ್ಬೋದು. ಎಸ್, ಸೊ ಈ ಒಂದು ಕೋರ್ಸನ್ನು ನಾವು ಶಾರ್ಟ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಖಂಡಿತ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್. ಆವಾಗ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿ ಈ ಕೋರ್ಸ್ ಯಾವ ರೀತಿ ಇರುತ್ತೆ, ಏನಿರುತ್ತೆ, ಯಾವ ರೀತಿ ಅವ್ರು ಜಾಯ್ನ್ ಆಗ್ಬೋದು, ಆಫ್ಲೈನಾ ಆನ್ಲೈನಾ ಪ್ರತಿಯೊಂದೂ ನಾವು ನೀವು ಮಾಹಿತಿ ಕೊಟ್ಟೆ ಇವರು ಶುರು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಶಾರ್ಟ್ಲಿ ನಾವು ಶುರು ಮಾಡ್ತೀವಿ. ಆಗ ಡೆಫಿನೆಟ್ಲಿ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೊಡ್ತೀವಿ. ಎಸ್ ವೀಕ್ಷಕರೇ, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಗುರು ಅನ್ನೋರು ಇರಬೇಕು, ಮಾರ್ಗದರ್ಶಕರು ಅನ್ನೋದು ಇರಬೇಕು. ಆಗಲೇ ನಾವು ಒಂದು ದಡದಿಂದ ಮತ್ತೊಂದು ದಡಕ್ಕೆ ದಾಟೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಮಧ್ಯದಲ್ಲೇ ಇರ್ತೀವಿ. ಅಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಗುರು ಬಹಳ ಮುಖ್ಯ ಆಗುತ್ತೆ ಎಲ್ಲ ಒಂದು ವಿಚಾರದಲ್ಲೂ. ಇನ್ನು ಇವತ್ತಿನ ಈ ವಿಚಾರ ಒಂದು ವಿಡಿಯೋದಲ್ಲಿ ಏನು ಮಾತಾಡ್ತಿದ್ದೆ ಅಂದರೆ ಗೀಳು ರೋಗದ ಬಗ್ಗೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟ್ರೆ. ಡೆಫಿನೆಟ್ಲಿ ಗಿರೀಶ್, ತುಂಬ ಸಂತೋಷ ಆಗುತ್ತೆ ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಎಸ್, ನೀವು ಮಾತಾಡಿ. ನಾನು ಇಲ್ಲಿ ಕೂತ್ಕೊಂಡ್ರೆ ನನ್ನ ಕಾರ್ಯಕ್ರಮ ನಾನು ಲೈವ್ ಆಗಿ ನೋಡೋದಕ್ಕಾಗಲ್ಲ. ಆದ ಕಾರಣ ನಾನು ನಿಮ್ಮ ಮಾತನ್ನು ಕೇಳಿಸ್ತಾ ಕ್ಯಾಮ್ರಾ ಹಿಂದೆ ಇರ್ತೀನಿ. ನೀವೇ ಖಂಡಿತ ಮಾಹಿತಿ ಕೊಡಬೇಕು ಡಾಕ್ಟ್ರೆ. ಡೆಫಿನೆಟ್ಲಿ ಗಿರೀಶ್. ಡಾಕ್ಟ್ರೆ, ಹಾಗಿದ್ರೆ OCD ಅಥವಾ ಗೀಳು ರೋಗ ಅಂದರೆ ಏನು ಅಂತ ತಿಳಿಸ್ಕೊಡ್ತೀರಾ? ಹಾಂ, ಡೆಫಿನೆಟ್ಲಿ ಗಿರೀಶ್. ಗೀಳು ರೋಗ ಅಥವಾ ಈ ಒಂದು OCD ಅಂತ ಹೇಳಿದ್ರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟು ಎಲ್ರಿಗೂ ಅಷ್ಟೇ. ಸೊ ಏನೋ ಒಂದು ಕೊಳಕನ್ನು ಮುಟ್ಟಿದ್ರೆ ನಾವು ಕೈ ತೊಳ್ಕೊಬೇಕು, ಅಥವಾ ಊಟಕ್ಕಿಂತ ಮುಂಚೆ ನಾವು ಕೈ ತೊಳ್ಕೊಳ್ಳೋದು, ಮತ್ತು ಮನೇನ ಕ್ಲೀನಾಗಿಡೋದು, ಇದೆಲ್ಲನೂ ಇಟ್ ಈಸ್ ಇಂಪಾರ್ಟೆಂಟ್. ಆದರೆ ಕೆಲವು ಸಲ ಏನಾಗ್ಬಿಡುತ್ತೆ, ಈ ಸ್ವಚ್ಛತೆ ಅನ್ನೋದು ತುಂಬಾ ಅತಿರೇಕ ಕೊಟ್ಟೋಗುತ್ತೆ. ಆಗ ಅದು ನಾರ್ಮಲ್ ಅಲ್ಲ. ಈ ಸ್ವಚ್ಛತೆ ಯಾವಾಗ ಅತಿರೇಕಕ್ಕೆ ಹೋಗುತ್ತೋ ಆಗ ನಮ್ಮ ಡೈಲಿ ಲೈಫ್ ಏನಾಗುತ್ತೆ, ಅದು ಕುಂಠಿತ ಆಗುತ್ತೆ. ನಮಗೆ ಬೇರೆ ಏನರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ರಿಲೇಷನ್ಶಿಪ್ ಅಂದರೆ ಸಂಬಂಧಿಕಗಳನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಮೇಲೆ ಗಮನನೇ ಇರೋದಿಲ್ಲ. ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಒಂದು ಸ್ವಚ್ಛತೆ ಮೇಲೇ ಗಮನ ಇರುತ್ತೆ. ಸೊ ಯಾವುದೇ ಒಂದು ಅಂಶದ ಮೇಲೆ, ಸ್ವಚ್ಛತೆ ಇರ್ಬೋದು ಅಥವಾ ಬೇರೆ ಏನೇ ಇರ್ಬೋದು, ಯಾವಾಗ ನಮಗೆ ಅದ್ರ ಮೇಲೇ ಗಮನ ಇರುತ್ತೆ ಪೂರ್ತಿ ದಿನ, ಅದನ್ನು ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ, ಅಥವಾ OCD ಅಥವಾ ಗೀಳು ರೋಗ ಅಂತ ಕರಿತೀವಿ. ಓಕೆ ಡಾಕ್ಟ್ರೆ, ಹಾಗಿದ್ರೆ ಮೊದಲನೇದಾಗಿ ಈ ಕಾಯಿಲೆ ಯಾರಿಗೆ ಬರುತ್ತೆ ಮತ್ತು ಯಾಕೆ ಬರುತ್ತೆ ಅಂತ ಹೇಳ್ಬೋದಾ? ಹಾಂ ಗಿರೀಶ್, ಇದು ಯೂಶಲಿ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಅಂತ ಗಂಡಸರಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಗಂಡಸರಲ್ಲೂ ಕಾಣಿಸ್ಕೊಳ್ಳುತ್ತೆ. ಆದರೆ ಜಾಸ್ತಿಯಾಗಿ ಇದು ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಮತ್ತು ಯಾವ ವಯಸ್ಸಿನವ್ರಿಗೆ ಈ ಕಾಯಿಲೆ ಬರ್ತಕ್ಕಂಥದ್ದು ಡಾಕ್ಟ್ರೆ ಆ್ಯಕ್ಚುಲಿ? ಹಾಂ, ದಟ್ಸ್ ಎ ಗುಡ್ ಕ್ವೆಶನ್ ಗಿರೀಶ್. ಏನಂದರೆ ಈ ಒಂದು ಕಾಯಿಲೆ ಬಂದು 15ರಿಂದ 30 ವರ್ಷದ ಒಳಗಡೆ ಕಾಣಿಸ್ಕೊಳ್ಳುತ್ತೆ. ಅಂದರೆ 15ರಿಂದ 25-30 ವರ್ಷದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ಆವಾಗಲೇ ಅಷ್ಟೇ ಓದೋ ಸ್ಟೂಡೆಂಟ್ಸ್ಗೂ ಅಷ್ಟೇ ಆ ಒಂದು ಕಾಲ ಏನಿದೆ, ಆ ಒಂದು ಡ್ಯುರೇಷನ್ ಏನಿದೆ, ಅದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಯಾವುದೋ ಒಂದು ಹೊಸ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೂ ಅಷ್ಟೇ ಈ ವಯಸ್ಸಲ್ಲೇ ಆಗೋದು, ಬಿಟ್ವೀನ್ 15 to 30 ಇಯರ್ಸ್. ಸೊ ಆ ವಯಸ್ಸಲ್ಲೇ ಈ ಕಾಯಿಲೆ ಜಾಸ್ತಿ ಕಾಣಿಸ್ಕೊಳ್ಳೋದು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಾಗೆ ಅಂದ್ಬಿಟ್ಟು 40 ವರ್ಷದಲ್ಲಿ 50 ವರ್ಷದಲ್ಲಿ ಕಾಣಿಸ್ಕೊಳ್ಳಲ್ವ ಅಂತ ಕೇಳಿದ್ರೆ ಅಲ್ಲೂ ಕಾಣಿಸ್ಕೊಳ್ಬೋದು. ಆದರೆ ಮೋರ್ ಇಟ್ ಈಸ್ ಸೀನ್ ಬಿಟ್ವೀನ್ 15 to 25 to 30 ಇಯರ್ಸ್. ಹಂಗಿದ್ರೆ ಶೇಕಡ ಎಷ್ಟು % ಜನರಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ಇದು ಗಿರೀಶ್ ಏನಂದರೆ, ಫಾರ್ ಎಕ್ಸಾಂಪಲ್ 3 to 6% ಆಫ್ ದ ಪಾಪ್ಯುಲೇಷನ್ ಸಫರ್ ಫ್ರಮ್ OCD. ಅಂದರೆ ಶೇಕಡ 3ರಿಂದ 6% ಅಷ್ಟು ಜನರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಡಾಕ್ಟ್ರೆ, ಯಾರಿಗೆ ಒಂದು ಗೀಳು ರೋಗ ಬಂದಿರುತ್ತಲ್ಲ ಅಂಥವರು ಕುಟುಂಬಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ, ಅಥವಾ ವ್ಯಕ್ತಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಇದು ಗೀಳು ರೋಗ ಅನ್ನೋದು ಏನಂದರೆ ಇದರಿಂದ ಯಾರೂ ಸಾಯೋದಿಲ್ಲ. ಆದರೆ ಈ ಒಂದು ಗೀಳು ರೋಗ ಇಟ್ ಡೆಸ್ಟ್ರಾಯ್ಸ್ ದ ಲೈಫ್. ಇಟ್ ವಿಲ್ ನಾಟ್ ಕಿಲ್ ದ ಲೈಫ್, ಬಟ್ ಇಟ್ ವಿಲ್ ಡೆಸ್ಟ್ರಾಯ್ ದ ಲೈಫ್. ಅಂದರೆ ಅವ್ರ ಜೀವನ ಎಷ್ಟು ಲಿಮಿಟೆಡ್ ಆಗಿಬಿಡುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಚ್ಛತೆ ಕ್ಲೆನ್ಲಿನೆಸ್ ಅನ್ನೋದ್ರ ಬಗ್ಗೆನೇ ಅವರ ಕಾನ್ಸಂಟ್ರೇಷನ್ ಇರುತ್ತೆ. ಇದರಿಂದ ಏನಾಗುತ್ತಂದರೆ ಅವ್ರ ಮನೆಯಲ್ಲಿರೋರು ತುಂಬ ಸಫರ್ ಮಾಡ್ತಾರೆ. ಬಿಕಾಸ್ ಇವರು ಯಾರು ಪೇಷಂಟ್ ಆಗಿರ್ತಾರೆ ಅವರೊಬ್ಬರೇ ಮಾಡೋದಿಲ್ಲ. ಏನಂದರೆ ಅವ್ರ ಮನೆಯವರಲ್ಲಿ ಎಲ್ಲರ ಮಂದಿನೂ ಅದನ್ನೇ ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ. ಆಗ ಏನಾಗುತ್ತೆ, ಎಸ್ಪೆಷಲಿ ಗಂಡಂದ್ರಿಗಿರ್ಬೋದು ಅಥವಾ ಗಂಡನಿಗೆ ಕಾಯಿಲೆ ಇದ್ದರೆ ಹೆಂಡತಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು, ಅವ್ರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಬಿಕಾಸ್ ಇವ್ರು ಯಾವಾಗ ಅಷ್ಟೊಂದು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗ್ತಾರೆ, ಅದೇ ಥರ ಬೇರೆಯವ್ರನ್ನೂ ಎಕ್ಸ್ಪೆಕ್ಟ್ ಮಾಡ್ತಾರೆ.
ಆಗ ಎಷ್ಟೋ ಜನ ಪೇಷಂಟ್ಸ್ ನೋಡಿದ್ದೀವಿ ನಾವು. ಏನಂದರೆ ಮಕ್ಕಳಿಗೆ ಎಸ್ಪೆಷಲಿ ಸ್ಕೂಲಿಂದ ಬಂದಾಗ ಅವ್ರಿಗೆ ತುಂಬಾ ಫೋರ್ಸ್ ಮಾಡೋದು, ಇಲ್ಲ ನೀನು ಇನ್ನೊಂದ್ಸಲಿ ಸ್ನಾನ ಮಾಡಲೇಬೇಕು, ಅದನ್ನು ಮುಟ್ಬೇಡ, ಇದನ್ನು ಮುಟ್ಬೇಡ, ನೀನು ಅದನ್ನು ಮುಟ್ಟಿದ್ಯಾ, ಸೊ ಇದನ್ನೂ ಹೋಗ್ಬಿಟ್ಟು ಕೈ ತೊಳ್ಕೊ, ಸೊ ಇವಾಗ ನೀನು ಹೊರಗಡೆಯಿಂದ ಬಂದಿದ್ಯಾ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ಯಾ, ಸ್ನಾನ ಮಾಡು. ಸೊ ಈ ರೀತಿ ಕಾಟ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಅವ್ರು ಬೇಕು ಅಂತ ಮಾಡೋದಿಲ್ಲ. ಆ ಒಂದು ಕಾಯಿಲೆ ಗುಣನೇ ಆ ಥರ. ಗುಣಲಕ್ಷಣ ಏನಂದರೆ ತಮ್ಮನ್ನು ತಾವೂ ಅಷ್ಟೇ ಈ ಒಂದು ತೊಂದರೆಗೆ ಒಳಪಡಿಸ್ಕೊಳ್ತಾರೆ. ಅದ್ರ ಜೊತೆಗೆ ಏನಂದರೆ ಅವರು ಬೇರೆಯವ್ರ ಮೇಲೂ ಇದನ್ನು ಇಂಪೋಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ಪೇಷಂಟ್ಸು ಸಫರ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಯಾರ್ಯಾರು ಇರ್ತಾರೋ ಮನೆ ಮಂದಿರೋರು ಅವರೆಲ್ಲರೂ ಅಷ್ಟೇ ಸಫರ್ ಮಾಡ್ತಾರೆ. ಎಸ್ ಡಾಕ್ಟ್ರೆ, ಈ ಒಂದು ಗೀಳು ರೋಗ ಅಂತಕ್ಕಂಥದ್ದು ತನ್ನಿಂದ ತಾನೇ ಬರುತ್ತಾ ಅಥವಾ ಯಾವುದಾದ್ರು ಬೇರೆ ಕಾಯಿಲೆ ಜೊತೆ ಇದು ಹೊಂದಿಕೆಯಾಗಿ ಬರುತ್ತೆ ಅಂತ? ಓಕೆ ಗಿರೀಶ್, ಆ್ಯಕ್ಚುಲಿ ಇದಕ್ಕೆ ನಿಕಟವಾಗಿ ಏನಕ್ಕೆ ಬರುತ್ತೆ ಅನ್ನೋದು ಪೂರ್ತಿಯಾಗಿ ಕಂಡುಹಿಡಿಯೋದಿಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ, ಇದು ಹೆರಿಡಿಟ್ರಿ ಆಗಿ ಬರುತ್ತೆ, ಅಂದರೆ ವಂಶ ಪಾರಂಪರೆಯಾಗೂ ಬರುತ್ತೆ. ಮತ್ತು ಹಾರ್ಮೋನಲ್ ಚೇಂಜಸ್ ಯಾವಾಗ ಆಗುತ್ತೆ ಆಗಲೂ ಅಷ್ಟೇ ಈ ಗೀಳು ರೋಗ ಕಾಣಿಸ್ಕೊಳ್ಬೋದು. ಮತ್ತು ಕೆಲವು ಸಲ ಏನಾಗುತ್ತೆ, ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಆ ಇನ್ಫೆಕ್ಷನ್ ಆದಾಗಲೂ ಅಷ್ಟೇ ಗೀಳು ರೋಗ ಕಾಣಿಸ್ಕೊಳ್ಬೋದು. ಮತ್ತು ನಮ್ಮ ಬ್ರೈನಲ್ಲಿ ಏನಂದರೆ ಒಂದು ನ್ಯೂರೋಕೆಮಿಕಲ್ ಇದೆ, ಸೆರೆಟೋನಿನ್ ಅಂದ್ಬಿಟ್ಟು. ಆ ಒಂದು ಸೆರೆಟೋನಿನ್ ಯಾವಾಗ ಏರುಪೇರಾಗುತ್ತೋ ಆಗಲೂ ಅಷ್ಟೇ ಈ ರೀತಿ OCD ಅಥವಾ ಗೀಳು ರೋಗ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಯಲ್ಲಿ ಬ್ರೈನ್ ಚೇಂಜಸ್ ಆದಾಗಲೂ ಅಷ್ಟೇ ಈ ಒಂದು OCD ಕಾಣಿಸ್ಕೊಳ್ಬೋದು. ಓಕೆ, ಒಂದು ಕ್ವಶನ್ ಏನಂದರೆ ಡಾಕ್ಟ್ರೆ, ನೀವು ನಿಮ್ಮ ಅನುಭವದಲ್ಲಿ ಈ ರೀತಿ ಗೀಳು ರೋಗಕ್ಕೆ ಒಳಪಟ್ಟವ್ರನ್ನ ಏನಾದ್ರು ಒಂದು ಉದಾಹರಣೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಫಾರ್ ಎಕ್ಸಾಂಪಲ್ ಗಿರೀಶ್, ರೀಸೆಂಟ್ಲಿ ನನಗೊಂದು ಪೇಷಂಟ್ ಇದ್ದರು. ಅವರೇನೆಂದರೆ ತುಂಬಾ ಶ್ರೀಮಂತರು. ಓಕೆ, ಆದರೆ ಆಕೆಗೆ ಏನಂದರೆ ಮನೆಯಲ್ಲಿ ತುಂಬ, ಅವ್ರ ಮನೆ ಅಂತೂ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ನೋಡಿದ್ದೀನಿ ಅವ್ರ ಮನೇನ, ತುಂಬಾ ಚೆನ್ನಾಗಿದೆ. ಓಕೆ, ಆದರೆ ಅವ್ರಿಗೆ ಈ ಗೀಳು ರೋಗ ಇದೆ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಮನೇನ ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಓಕೆ, ಆದರೆ ಮನೆಗೆ ಯಾರಾದರೂ ಬಂದವರು ಸೋಫಾ ಮೇಲೆ ಕೂತ್ಕೊಳ್ಳೋಕೆ ಅವ್ರು ಬಿಡ್ತಾ ಇರಲಿಲ್ಲ. ಓಕೆ, ಕಾರಣ ಏನಂದರೆ ಅದು ಗಲೀಜಾಗ್ಬಿಡುತ್ತೆ ಅಂತ. ಓಕೆ, ಸೊ ಮನೆ ಅಷ್ಟು ಚೆನ್ನಾಗಿದೆ, ಆದರೆ ಯಾರು ರಿಲೇಟಿವ್ಸ್ ಬರ್ತಾರೆ ಅವರನ್ನು ಹೊರಗಡೆನೇ ಕೂಡಿಸೋದು. ಓಕೆ, ಮತ್ತು ಪ್ರತಿಯೊಂದನ್ನು ತೊಳಿಬೇಕು, ಅದಕ್ಕೆ ಅಂತಲೇ ಕೆಲಸದವ್ರನ್ನ ಇಟ್ಬಿಟ್ಟಿದ್ರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸ್ವಚ್ಛತೆ ಮಾಡಿದ್ರು ಅವ್ರಿಗೆ ಸಮಾಧಾನವೇ ಆಗೋದಿಲ್ಲ. ಓಕೆ, ಹಾಗಾಗಿ ಏನಂದರೆ ಅವ್ರ ಓನ್ ತಂದೆ ತಾಯಿನೂ ಅಷ್ಟೇ ಮನೆ ಒಳಗಡೆ ಎಲ್ಲಂದ್ರಲ್ಲಿ ಕುತ್ಕೊಳ್ಳೋಕ್ಕೆ ಪರ್ಮಿಷನ್ ಇಲ್ಲ. ಅವರು ಕುತ್ಕೊಳ್ಬೇಕಾಗಿರೋದು ಬರೀ ಒಂದು ಕಾರಿಡಾರಲ್ಲಿ ಅಷ್ಟೇ. ಸೊ ಇದರಿಂದ ಏನಾಗ್ತಿತ್ತು ಅಂದರೆ ಅವ್ರ ಮನೆಯವ್ರಿಗಂತೂ ತುಂಬಾ ತೊಂದರೆ ಆಗ್ತಾಯಿತ್ತು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ. ಅವ್ರಿಗಿಬ್ಬರು ಮಕ್ಕಳಿದ್ರು, ಅವರಿಬ್ಬರು ಮಕ್ಕಳು ಅಷ್ಟೇ ತುಂಬಾ ಸಫರ್ ಆಗ್ತಾಯಿದ್ರು. ಬಿಕಾಸ್ ಅವರಿಬ್ಬರು ಸ್ಕೂಲಿಂದ ಬಂದರೆ ಸಾಕು ಅವ್ರಿಗೆ ತುಂಬಾ ಪ್ರೆಷರ್ ಹಾಕೋದು. ನಿನ್ನ ಇದು ಬ್ಯಾಗ್ ಎಲ್ಲನೂ ದಿನಾಗಲೂ ತೊಳೆಯೋಕೆ ಹಾಕಬೇಕು, ಮತ್ತು ಪೆನ್ಸಿಲ್ ನೀನು ಮುಟ್ಟಿದ್ರೆ ಇಮಿಡಿಯೇಟ್ ಹೋಗಿ ಕೆಲಸ ತಿರ್ಗಾ ಕೈ ತೊಳ್ಕೊಬೇಕು. ಈವನ್ ಸೋಪನ್ನು ಸಹ ಅವರು ಪದೇ ಪದೇ ತೊಳಿತಾಯಿದ್ರು. ಸೋಪನ್ನು ನಾವು ಸೋಪನ್ನು ಏನಕ್ಕೆ ಯೂಸ್ ಮಾಡೋದು, ಬರೀ ಒಂದು ಕೈನ ಉಜ್ಕೊಂಡು ಅದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ. ಆದರೆ ಆಕೆ ಏನು ಮಾಡ್ತಾಯಿದ್ರು ಅಂದರೆ ಸೋಪನ್ನು ಸಹ ಎಷ್ಟೋ ಸಲ ತೊಳಿತಾಯಿದ್ರು. ಸೊ ಇದರಿಂದ ಏನಾಗುತ್ತಂದರೆ ಅವ್ರ ಹಸ್ಬೆಂಡ್ಗೆ ಎಸ್ಪೆಷಲಿ ಅವ್ರೇನಂದರೆ ತರಕಾರಿ ತರೋದಕ್ಕೆ ಅಂತಲೇ ಸೆಪ್ರೇಟ್ ಕಾರು, ಬೇರೆ ಕಡೆ ಹೋಗೋದಕ್ಕೆ ಅಂತಲೇ ಸೆಪ್ರೇಟ್ ಕಾರು. ಬಿಕಾಸ್ ತರಕಾರಿ ತರುವಾಗ ಎಷ್ಟು ಅದು ಡರ್ಟಿ ಆಗುತ್ತೆ ಅಂತ ಒಂದು ಭಾವನೆ. ಸೊ ಈ ರೀತಿ ತುಂಬಾ ಲೈಕ್ ಅವರೂ ಸಫರ್ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ. ಓಕೆ, ಅದ್ರ ಜೊತೆಗೆ ಬೇರೆಯವ್ರ ಮೇಲೂ ಇಂಪೋಸ್ ಮಾಡ್ತಾಯಿದ್ರು. ಸೊ ಇದರಿಂದ ಏನಂದರೆ ಬೇರೆಯವ್ರ ಅವ್ರ ಜೊತೆ ಇದ್ದವ್ರ ಲೈಫನ್ನು ಸಫರ್ ಆಗ್ತಾಯಿತ್ತು. ಬಟ್ ಇವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟು ಗುಣ ಆದ್ರೆ? ಹಾಂ, ಡೆಫಿನೆಟ್ಲಿ ಅವ್ರು ಇಂಪ್ರೂವ್ ಆಗ್ತಾ ಇದ್ದಾರೆ. ಓಕೆ, ಸೊ ಮುಂಚೆ ಹೇಗಿದ್ದರು ಹಾಗೆ ಕಂಪೇರ್ ಮಾಡಿದ್ರೆ ಈಗ ಅವ್ರ ಮನೆಯವರೆಲ್ಲನೂ ಹ್ಯಾಪಿಯಾಗಿದ್ದಾರೆ. ಮತ್ತು ಅವರೂ ಸಹ ಅಷ್ಟೇ ಈಗ ಹೊರಗಡೆ ಕೆಲಸಕ್ಕೂ ಹೋಗ್ತಾ ಇದ್ದಾರೆ, ಜೊತೆಯಲ್ಲಿ ಅವ್ರ ಮನೇನೂ ನೋಡ್ಕೋತಾ ಇದ್ದಾರೆ. ಈ ಥರ ಆದಂಥ ಮನಸ್ಸಿನ ವ್ಯಕ್ತಿ ರಿಕವರಿ ಆಗೋಕ್ಕೆ ಎಷ್ಟು ದಿನ ಬೇಕಾಯಿತು ಡಾಕ್ಟ್ರೆ ತಮ್ಮ ಪ್ರಕಾರ? ಇಟ್ ಡಿಪೆಂಡ್ಸ್ ಗಿರೀಶ್. ಅವರು ಬೇಗ ಬಂದರೆ ವಿದಿನ್ ಫ್ಯೂ ಮಂತ್ಸ್ ಟು ಇಯರ್ ಟೈಮಲ್ಲಿ ಅವರು ಇದು ರಿಕವರಿ ಆಗ್ಬೋದು. ಆದರೆ ಕೆಲವು ಸಲ ತುಂಬ ಲೇಟಾಗಿ ಬಂದಾಗ ಏನಾಗುತ್ತೆ, ಇಯರ್ಸ್ ಟುಗೆದರ್ ಅವ್ರಿಗೆ ಮೆಡಿಸಿನ್ಸ್ ಕೊಡಲೇಬೇಕಾಗತ್ತೆ. ಎಸ್, ಆಗಲೇ ಹೇಳಿದ್ರಿ ಈ ಥರ ಕಾಯಿಲೆ ಇದ್ದಂಥ ಗೀಳು ರೋಗ ಇದ್ದಂಥ ವ್ಯಕ್ತಿಯಿಂದ ಕುಟುಂಬ ತುಂಬ ಒಂದು ಸಫರ್ ಮಾಡ್ತು ಅಂತ. ಈ ಒಂದು ಗೀಳು ರೋಗ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಥವಾ ಒಂದು ಅದು ಪ್ರಮಾಣ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಬಟ್ ಈ ರೋಗದ ಗುಣಲಕ್ಷಣಗಳೇನು ಅಂತ ಹೇಳಿದ್ರೆ ಬೇರೆಯವ್ರಿಗೂ ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಓಕೆ,
ಗಿರೀಶ್, ಇದೇನೆಂದರೆ ಈ ಗೀಳು ರೋಗ ಅಥವಾ OCD ಅನ್ನೋದನ್ನು ಇದು 3 ಲೆವೆಲಲ್ಲಿ ಅಫೆಕ್ಟ್ ಮಾಡುತ್ತೆ. ಒಂದು ಥಾಟ್ಸ್, ನಮ್ಮ ವಿಚಾರಗಳನ್ನು ಅದು ಆಲ್ಟರ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಏನಂದರೆ ಬಿಹೇವಿಯರ್. ಓಕೆ, ಸೊ ಬಿಹೇವಿಯರನ್ನು ಇದು ಚೇಂಜ್ ಮಾಡುತ್ತೆ. ನಾವು ಹೇಗೆ ಬಿಹೇವ್ ಮಾಡ್ತೀವಿ, ಹೇಗೆ ವರ್ತಿಸ್ತೀವಿ ಅನ್ನೋದನ್ನು ಇದು ಚೇಂಜ್ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ಭಾವನೆಗಳು ಅಥವಾ ಎಮೋಷನ್ಸ್ನೂ ಅಷ್ಟೇ ಇದು ಚೇಂಜ್ ಮಾಡುತ್ತೆ. ಸೊ ಕಮಿಂಗ್ ಟು ಥಾಟ್ಸ್, ಓಕೆ, ವಿಚಾರಗಳನ್ನು ನಾವು ಹೇಳೋದಂದರೆ ಈ ಒಂದು ಗೀಳು ರೋಗದಲ್ಲಿ ಏನಂದರೆ ವಿಚಾರಗಳು ಬದಲಾಗುತ್ತೆ. ಅಂದರೆ ಮುಂಚೆ ಅವರು ನಾರ್ಮಲ್ ಆಗೇ ಇರ್ತಾರೆ. ಈ OCD ಕಾಯಿಲೆ ಬಂದರೆ ಏನಂದರೆ ವಿಚಾರಗಳು ಯಾವಾಗಲೂ ಅಷ್ಟೇ ಸ್ವಚ್ಛತೆ ಬಗ್ಗೆನೇ ಇರುತ್ತೆ. ಮತ್ತು ಡರ್ಟಿನೆಸ್, ಏನನ್ನು ನೋಡಿದ್ರು ಅವ್ರಿಗೆ ಏನಂದರೆ ಇದು ಗಲೀಜು. ಯಾರ್ದಾದ್ರೂ ಬಟ್ಟೆ ನೋಡಿದ್ರೆ ಅಷ್ಟೇ, ಹಬ್ಬ ಅವ್ರಿಗೆ ಬಟ್ಟೆ ಎಷ್ಟು ಗಲೀಜಾಗಿದೆ. ಅದರಲ್ಲೂ ಹೆಂಗಸರಿಗೆ ಮುಟ್ಟಾದಾಗಂತೂ ಅವ್ರಿಗೆ ತುಂಬಾ ಹಿಂಸೆ ಆಗುತ್ತೆ. ಸೊ ಅವ್ರು ಮುಟ್ಟಾದಾಗ ಎಲ್ಲಿ ಅವ್ರು ಕುತ್ಕೋತಾರೋ ಅದು ಅಲ್ಲೂ ಸ್ವಚ್ಛತೆ ಮಾಡ್ತಾರೆ, ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೂ ಸ್ವಚ್ಛತೆ ಮಾಡ್ತಾರೆ. ಸೊ ಎಲ್ಲಿ ನೋಡಿದ್ರೂ ಅವ್ರಿಗೆ ಬರೀ ಕೊಳಕೆ ಕಾಣಿಸ್ತಾ ಇರುತ್ತೆ. ಕೊಳಕಿನ ವಿಚಾರನೇ ತಲೆಯಲ್ಲಿ ಯಾವಾಗಲೂ ಕೊಳಕಿನ ಬಗ್ಗೆನೇ ವಿಚಾರ ನಡೀತಾ ಇರುತ್ತೆ. ಇನ್ನೂ ಕೆಲವು ಥರದ ಗೀಳು ರೋಗದಲ್ಲಿ ಏನಾಗುತ್ತಂದರೆ ಅವ್ರಿಗೆ ದೇವರನ್ನೇ ಬೈತಾ ಇದ್ದೀನಿ ಅಂದರೆ ದೇವ್ರ ಬಗ್ಗೆ ಅವ್ರಿಗೆ ಒಂದು ರೀತಿ ಕೆಟ್ಟ ಮಾತುಗಳು ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ. ದೇವ್ರ ಫೋಟೋ ನೋಡಿದ್ರೆ ಸಾಕು ಕೆಟ್ಟದಾಗಿ ಬೈಯೋದು. ಓಕೆ, ಈ ಒಂದು ವಿಚಾರಗಳೇ ಅವ್ರ ತಲೆಯಲ್ಲಿ ನಡೀತಾ ಇರುತ್ತೆ. ಇನ್ನೂ ಕೆಲವು ಸಲ ಏನಾಗುತ್ತಂದರೆ ಅವ್ರಿಗೆ ಬೇರೆ ವಿಚಾರಗಳು ಅಂದರೆ ಸಸ್ಪಿಷಿಯಸ್ ನೇಚರ್, ಅಂದರೆ ಯಾವಾಗಲೂ ಅಷ್ಟೇ ಎಲ್ಲರನ್ನೂ ಡೌಟ್ ಪಡೋದು. ಓಕೆ, ಈ ವಿಚಾರಗಳು ನಡೆಯುತ್ತೆ. ಇನ್ನು ಎರಡನೇದಾಗಿ ಹೇಳಬೇಕು ಅಂದರೆ ಈ ಗೀಳು ರೋಗ ಅಂದರೆ ಇದು ಬಂದು ಅಬ್ಸೆಸಿವ್ ಥಾಟ್ಸ್ ಅಂತ ಹೇಳ್ತೀವಿ. ಅಂದರೆ ರಿಪೀಟೆಡ್ ಆಗಿ ಇದೇ ವಿಚಾರಗಳು ಪದೇ ನಡೀತಾ ಇರುತ್ತೆ. ಇದನ್ನು ನಾವು ಅಬ್ಸೆಸಿವ್ ಥಾಟ್ಸ್ ಅಂತ ಹೇಳ್ತೀವಿ. ಇನ್ನು ಕಮಿಂಗ್ ಟು ಬಿಹೇವಿಯರ್, ಅವ್ರು ಏನು ಮಾಡ್ತಾರಂದರೆ ಯಾವಾಗಲೂ ಅಷ್ಟೇ ಕ್ಲೆನ್ಲಿನೆಸ್ ಅಂದರೆ ಸ್ವಚ್ಛತೆ ಬಗ್ಗೆನೇ ಯೋಚನೆ ಮಾಡೋದು. ಅಂದರೆ ಈಗ ನಾವು ಕೈನ ಎಷ್ಟು ಸಲ ತೊಳಿತೀವಿ, ಒಂದು 5 ಸಲ ಅಥವಾ 6 ಸಲ ತೊಳಿತೀವಿ ದಿನದಲ್ಲಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ತೊಳೆಯೋದಿಲ್ಲ. ಆದರೆ ಇವರು ದಿನಕ್ಕೆ 50ರಿಂದ 100 ಸಲ 200 ಸಲ ಕೈನ ತೊಳಿತಾರೆ. ಓಕೆ, ಎಷ್ಟೋ ಸಲ ನಾವು ನೋಡಿದ್ದೀವಿ ಹೆಂಗಸರುಗಳು ದಿನಕ್ಕೆ ಒಂದೊಂದು ವಿಮ್ ಬಾರನ್ನು ಖಾಲಿ ಮಾಡ್ತಾರೆ. ಓಕೆ, ಅವ್ರ ಕೈಯೆಲ್ಲನೂ ಅಷ್ಟೇ ನೋಡಿದ್ರೆ ನಮಗೆ ಒಂದು ರೀತಿ ದುಃಖ ಆಗುತ್ತೆ. ಬಿಕಾಸ್ ಅವ್ರ ಕೈಯೆಲ್ಲನೂ ಫುಲ್ಲು ತೊಳೆದು ಕೈಯೆಲ್ಲ ಹುಣ್ಣಾದಾಗ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಅವ್ರು ಯಾವಾಗಲೂ ಅಷ್ಟೇ ಕೈನ ತೊಳಿತಾ ಇರ್ತಾರೆ. ಇನ್ನು ನಾವು ಸ್ನಾನ ಮಾಡೋಕ್ಕೆ ಹೋದರೆ ಎಷ್ಟು ನಿಮಿಷ ಮಾಡ್ಕೋತೀವಿ ಸ್ನಾನನ? 15ರಿಂದ 20 ನಿಮಿಷ ಅಷ್ಟೇ ಅಲ್ವಾ? ನಾರ್ಮಲಾಗಿ ಇಷ್ಟೇ ಪ್ರತಿಯೊಬ್ಬರು ಸ್ನಾನ ಮಾಡೋದು. ಆದರೆ ಗೀಳು ರೋಗ ಬಂದಿರೋರು ಸ್ನಾನಕ್ಕೆ ಹೋದರೆ ಅವರು ಏನಿಲ್ಲ ಅಂದರೆ 3 ಗಂಟೆ ಟೈಮು 4 ಗಂಟೆ ಟೈಮು ಬಚ್ಚಲ ಮನೆಯಲ್ಲಿ ಸ್ಪೆಂಡ್ ಮಾಡ್ತಾರೆ. ಅಷ್ಟೊತ್ತು ಅಷ್ಟೇ ಸುಮ್ಮನೆ ತೊಳಿತಾ ಇರೋದು. ಓಕೆ, ಸೊ ಅವ್ರು ಏನಂದರೆ ಬಚ್ಚಲ ಮನೆಗೆ ಹೋಗ್ಬಿಟ್ರೆ 2ರಿಂದ 4 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸ್ನಾನ ಮಾಡಕ್ಕೆ ಹೋಗ್ತಾರಾ ಅಥವಾ ಬಚ್ಚಲ ತೊಳಿಯಕ್ಕೆ ಹೋಗ್ತಾರಾ ಗೊತ್ತಿಲ್ಲ ಅಲ್ವಾ ಡಾಕ್ಟ್ರೆ? ಹೌದು. ಓಕೆ ಡಾಕ್ಟ್ರೆ, ಅಷ್ಟು. ಅದರ ಜೊತೆಯಲ್ಲಿ ಏನಂದರೆ ಅವ್ರಿಗೆ ಇನ್ನೊಂದು ಏನಾಗುತ್ತೆ ಅಂದರೆ ಈ ಬಿಹೇವಿಯರಲ್ಲಿ ಇನ್ನೊಂದು ಚೇಂಜಸ್ ಏನಂದರೆ ಯಾವಾಗಲೂ ಪದೇ ಚೆಕ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಗ್ಯಾಸ್ ಸ್ಟವ್ನ ರಾತ್ರಿ ಹೊತ್ತು ಆಫ್ ಮಾಡಿಬಿಟ್ಟು ಮಲ್ಕೋತೀವಿ. ಏನೋ ಒಂದು ಸಲ ಆಫ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ನಾವು ಎದ್ದು ಮೇ ಬಿ 1 ಸಲ ಹೋಗಿ ಚೆಕ್ ಮಾಡ್ತೀವಿ. ಅದು ಯಾವತ್ತೋ ಒಂದಿನ 2ನೇ ಸಲ ಚೆಕ್ ಮಾಡೋದು. ಆದರೆ ಗೀಳು ರೋಗ ಇರೋರು ಈ ಗ್ಯಾಸನ್ನು ಆಫ್ ಮಾಡಿದ್ದೀನೋ ಆನ್ ಮಾಡಿದ್ದೀನೋ ಅಂದ್ಬಿಟ್ಟು ದಿನಕ್ಕೆ ಏನಿಲ್ಲ ಅಂದರೆ ಮಲ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು 10ರಿಂದ 20 ಸಲ ಚೆಕ್ ಮಾಡ್ತಾರೆ. ಮತ್ತು ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದು ಬೀಗ ಹಾಕೋದನ್ನು ನ್ಯಾಚುರಲಿ ಸರಿಯಾಗಿ ಹಾಕ್ತೀವಿ. ಆಮೇಲೆ ಇನ್ನೊಂದು ಸಲ ಏನೋ ಚೆಕ್ ಮಾಡ್ತೀವಿ. ಓಕೆ, ಇನ್ನು ಅದೇನು ಸರಿಯಾಗಿದೆಯಾ ಅಲ್ವಾ ಅಂದ್ಬಿಟ್ಟು ಬಾಗಿಲನ್ನು ತೆಗೆದು ಎಲ್ಲ ನೋಡ್ತೀವಿ, ಪುಷ್ ಮಾಡಿ ನೋಡ್ತೀವಿ. ಸರಿಯಾಗಿದ್ದರೆ ಅದ್ರ ಬಗ್ಗೆ ಮರ್ತೋಗ್ಬಿಟ್ಟು ನಾವು ಮುಂದುವರಿತೀವಿ. ಆದರೆ ಈ ಗೀಳು ರೋಗ ಇರೋರೇನೆಂದರೆ ಈ ಒಂದು ಚೆಕ್ಕಿಂಗ್ ನೇಚರ್ ಅವ್ರಿಗೆ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಏನಿಲ್ಲ ಅಂದರೆ ಒಂದು ಮನೆಯಿಂದ ಒಂದೆರಡು ಸ್ವಲ್ಪ ಮುಂದೆ ಹೋಗ್ತಾರೆ, ತಿರ್ಗಾ ಬಂದು ಚೆಕ್ ಮಾಡ್ತಾರೆ, ತಿರ್ಗಾ ಬಂದು ಚೆಕ್ ಮಾಡ್ತಾರೆ. ಈ ಥರ ಏನಿಲ್ಲ ಅಂದರೆ ಒಂದು 10ರಿಂದ 15 ಸಲ ಚೆಕ್ ಮಾಡ್ತಾರೆ. ಸೊ ದಿಸ್ ಈಸ್ ನಾಟ್ ನಾರ್ಮಲ್. ಅದರ ಜೊತೆಯಲ್ಲಿ ಏನಂದರೆ ಅವರು ಸಸ್ಪಿಷನ್ ನೇಚರ್ ಜಾಸ್ತಿ, ಎಲ್ಲರೂ ಸಸ್ಪೆಕ್ಟ್ ಮಾಡೋದು. ಓಕೆ, ಅವ್ರು ನನಗೇನೋ ಒಂದು ಕೆಡಕ್ ಮಾಡ್ತಾರೆ, ಏನೋ ಒಂದು ಕೆಟ್ಟದ್ದು ಮಾಡ್ತಾರೆ ಅಂತ ಅವರು ಭಾವಿಸ್ತಾರೆ. ಇನ್ನೂ ಕೆಲವರು ಏನಂದರೆ ಏನೋ ನಾನು ಕಳ್ಕೊಂಬಿಟ್ಟಿದ್ದೀನಿ ಅಂತ ಪದೇ ಹುಡುಕ್ತಾ ಇರ್ತಾರೆ. ಓಕೆ, ಸೊ ಸುಮ್ಮನೆ ಬೀರು ತೆಗೆಯೋದು, ಅಲ್ಲಿ ಏನೇನೋ ಹುಡ್ಕೋದು, ಅಲ್ಲಿ ಏನೂ ಕಳ್ಕೊಂಡಿರಲ್ಲ ಅವರು. ಆದ್ರೂ ಅಷ್ಟೇ ಅವ್ರಿಗೆ ಒಂದು ಭಾವನೆ,
ಯಾವಾಗಲೂ ಅಷ್ಟೇ, ಇಲ್ಲ ನಾನೇನೋ ಕಳ್ಕೊಂಬಿಟ್ಟಿದ್ದೀನಿ ಅಂದ್ಬಿಟ್ಟು ಪದೇ ಪದೇ ಚೆಕ್ ಮಾಡೋದು, ಇಲ್ಲೆಲ್ಲೋ ಏನೋ ಬಿದ್ದುಬಿಟ್ಟಿದೆ, ಇಲ್ಲೇನೋ ಒಂದು ತುಂಬ ವ್ಯಾಲ್ಯೂಬಲ್ ಐಟಮ್ ಬಿದ್ದೋಗಿದೆ ಅಂದ್ಬಿಟ್ಟು ಪದೇ ಪದೇ ಚೆಕ್ ಮಾಡ್ತಾರೆ. ಇದು ಬಂದು ಬಿಹೇವಿಯರ್. ಇನ್ನೊಂದೇನೆಂದರೆ ಎಮೋಷನ್ಸ್. ಅಂದರೆ ಈ ಒಂದು ಗೀಳು ರೋಗದಲ್ಲಿ ಏನಂದರೆ ಭಾವನೆಗಳೂ ಅಫೆಕ್ಟ್ ಆಗುತ್ತೆ. ಅಂದರೆ ಯಾವ ಥರ ಭಾವನೆಗಳು ಬರುತ್ತೆ ಅಂದರೆ ಕೋಪ, ದ್ವೇಷ ಮತ್ತು ಆಂಗ್ಸೈಟಿ, ಆತಂಕ ಬರ್ಬೋದು, ಅಥವಾ ಡಿಪ್ರೆಷನ್, ಖಿನ್ನತೆಗೆ ಅವ್ರು ಒಳಗಾಗ್ಬೋದು, ಯಾವಾಗಲೂ ದುಃಖದಿಂದಲಿರೋದು, ಈ ರೀತಿ ಅವರಲ್ಲಿ ಈ ಭಾವನೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಒಂದು ಗೀಳು ರೋಗ ಯಾವ ಕಾಯಿಲೆ ಜೊತೆಗೆ ಕಾಣಿಸ್ಕೊಳ್ಳುತ್ತೆ, ಅಥವಾ ಯಾವುದಾದ್ರು ಕಾಯಿಲೆಗೂ ಈ ಒಂದು ಗೀಳು ರೋಗಕ್ಕೂ ಸಂಬಂಧ ಇದೆಯಾ ಡಾಕ್ಟ್ರೆ? ಗಿರೀಶ್, ಏನಂದರೆ ನಾರ್ಮಲಿ ಗೀಳು ರೋಗ ಇರೋದ್ರ ಜೊತೆಯಲ್ಲಿ ಅವ್ರಿಗೆ ಆತಂಕದ ಕಾಯಿಲೆ ಇರುತ್ತೆ, ಅಥವಾ ಖಿನ್ನತೆ ಇರುತ್ತೆ, ಅಥವಾ ಬಾಡಿ ಡಿಸ್ಮಾರ್ಫಿಸಮ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೇನೋ ಒಂದು ಭಾವನೆ, ನನ್ನ ಮೂಗು ಸರಿಗಿಲ್ಲ, ಅದನ್ನು ಪದೇ ಏನೋ ಕನ್ನಡಿಯಲ್ಲಿ ಹೋಗಿ ಮೂಗನ್ನೇ ನೋಡ್ಕೊಳ್ತಾ ಇರೋದು. ಓಕೆ, ಏನಿಲ್ಲ ಅಂದರೆ ದಿನಕ್ಕೆ ಒಂದು 25ರಿಂದ 30 ಸಲ ನೋಡ್ಕೊಳ್ಳೋದು, ಅಥವಾ ನನ್ನ ಕೈ ಚೆನ್ನಾಗಿಲ್ಲ, ಅಥವಾ ನನ್ನ ಕಾಲು ಸರಿಗಿಲ್ಲ, ಅಥವಾ ನನ್ನ ಮುಖ ಸರಿಗಿಲ್ಲ ಅಂತ ಅವರ ದೇಹದ ಬಗ್ಗೆನೇ ಅವ್ರಿಗೆ ಒಂದು ರೀತಿ ಕೆಟ್ಟ ಭಾವನೆ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಕಾಯಿಲೆ ಏನಂದರೆ ಬರೀ ಗೀಳು ರೋಗವಾಗೂ ಕಾಣಿಸ್ಕೊಳ್ಳುತ್ತೆ, ಅದ್ರ ಜೊತೆಯಲ್ಲಿ ಆತಂಕ, ಖಿನ್ನತೆ ಅಥವಾ ಬಾಡಿ ಡಿಸ್ಮಾರ್ಫಿಸಮ್, ಈ ಥರ ಬೇರೆ ಬೇರೆ ಕಾಯಿಲೆಗಳ ಜೊತೆನೂ ಅದು ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಡಾಕ್ಟ್ರೆ, ಈ ಒಂದು ಕಾಯಿಲೆ ಖಂಡಿತ ಒಂದು ಪೀಕ್ ಹೋಗ್ತಕ್ಕಂಥ ಸಮಯ ಬರುತ್ತೆ, ಅಂದರೆ ಟ್ರಿಗರ್ ಆಗ್ತಕ್ಕಂಥ ಸಮಯ ಬರುತ್ತೆ. ಆ ಸಮಯನೂ ಉಂಟಾ, ಅಥವಾ ಇದು ನಾರ್ಮಲಾಗೇ ಇರುತ್ತಾ ಯಾವಾಗಲೂ ಒಂದೇ ಹಂತದಲ್ಲಿ? ಹಾಂ, ದಟ್ಸ್ ಅ ಗುಡ್ ಕ್ವೆಶನ್ ಗಿರೀಶ್. ಏನಂದರೆ ಈ ಒಂದು OCD ಅಥವಾ ಗೀಳು ರೋಗದ ಏನಾಗುತ್ತಂದರೆ ಒಂದೇ ಥರ ಇರೋದಿಲ್ಲ. ಓಕೆ, ಎಸ್ಪೆಷಲಿ ಇದು ಏನದು ಮನೆಯಲ್ಲಿ ಏನೋ ಫೈಟಿಂಗ್ ಆಗಿರುತ್ತೆ, ಏನೋ ದೊಡ್ಡ ಜಗಳ ಆಗಿರುತ್ತೆ, ಆವಾಗ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಮತ್ತು ಇನ್ನೂ ಏನಂದರೆ ಏನಾದರೂ ಎಕ್ಸಾಮ್ಸ್ ಇರುತ್ತೆ, ಅಥವಾ ಏನಾದರೂ ಒಂದು ಸ್ಟ್ರೆಸ್ಫುಲ್ ಅಕೇಶನ್ ಇರುತ್ತೆ, ಆವಾಗ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ ಒಂದು ಕಾಯಿಲೆನ ಗುಣಪಡಿಸೋದಕ್ಕೆ ಏನಾದರೂ ಔಷಧಿ ಇದೆಯಾ ಡಾಕ್ಟ್ರೆ? ಡೆಫಿನೆಟ್ಲಿ ಇದೆ ಗಿರೀಶ್. ಮುಂಚೆ ಇದಕ್ಕೆ ಈ ಕಾಯಿಲೆಗೆ ಔಷಧಿ ಇರಲಿಲ್ಲ, ಆದರೆ ಈಗ ಏನಂದರೆ ಒಳ್ಳೊಳ್ಳೆ ಔಷಧಿಗಳು ಬಂದಿದೆ. ಸೊ ಡೆಫಿನೆಟ್ಲಿ ಈ ಒಂದು ಗೀಳು ರೋಗ ಬಂದಿರೋರನ್ನ ನೀವು ರೆಕಗ್ನೈಸ್ ಮಾಡಿದ್ರೆ, ಅಂದರೆ ಮನೆಯವರು ಏನಾದ್ರು ರೆಕಗ್ನೈಸ್ ಮಾಡಿದ್ರೆ, ಅವರು ಹೇಳೋದೇನೆಂದರೆ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋದರೆ ಡೆಫಿನೆಟ್ಲಿ ಇದಕ್ಕೆ ಮೆಡಿಸಿನ್ಸ್ ಇದೆ. ಹಾಗಿದ್ರೆ ಈ ಒಂದು ಕಾಯಿಲೆನ ಗುಣಪಡಿಸೋದಕ್ಕೆ ಬರೀ ಆರೈಕೆ ಅಥವಾ ಕೌನ್ಸಿಲಿಂಗ್ ಇಂದನೇ ಸಾಧ್ಯನಾ, ಅಥವಾ ಔಷಧಿನೂ ಮುಖ್ಯ ಆಗುತ್ತಾ? ಗಿರೀಶ್, ಇದಕ್ಕೆ ಬರೀ ಕೌನ್ಸ್ಲಿಂಗಿಂದ ಆಗೋದಿಲ್ಲ. ಇದಕ್ಕೆ ಮೊದಲು ನಾವು ಔಷಧಿಯನ್ನು ಕೊಡಬೇಕಾಗತ್ತೆ. ತುಂಬ ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಏನಂದರೆ ಅವ್ರಿಗೆ ಜಾಸ್ತಿ ತಿಂಗಳುಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬರೋದಿಲ್ಲ. ಕೆಲವು ತಿಂಗಳುಗಳು ಮಾತ್ರ ಅವ್ರಿಗೆ ಔಷಧಿ ಕೊಟ್ಟರೆ ಸಾಕಾಗುತ್ತೆ. ಓಕೆ, ಅದೇ ಅವರು ಲೇಟಾಗಿ ಬಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ 1-2 ವರ್ಷಗಳ ಕಾಲ ಅವ್ರಿಗೆ ಕೊಡಬೇಕಾಗತ್ತೆ. ಇನ್ನೂ ಕೆಲವು ಸಲ ಏನಾಗುತ್ತಂದರೆ ಕೆಲವರು ಮಾತ್ರೆ ಶುರು ಮಾಡ್ತಾರೆ, ಆದರೆ ನಾವು ಹೇಳಿರೋ ಅಷ್ಟು ದಿನ ಅವ್ರು ತೊಗೊಳ್ಳೋದಿಲ್ಲ, ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ. ಓಕೆ, ಅವಾಗ ಏನಾಗುತ್ತಂದರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ತಿರ್ಗಾ ಅಟ್ಯಾಕ್ ಆದರೆ ಅದು ಸಿವಿಯರಾಗಿ ಆಗುತ್ತೆ. ಸೊ ಹಾಗಾಗಿ ಒಂದು ಹೇಳೋದೇನೆಂದರೆ ಡಾಕ್ಟರ್ಸ್ ಸಲಹೆ ಪ್ರಕಾರ ಔಷಧಿನ ತೊಗೊಳ್ಳಿ, ಅದರ ಜೊತೆಗೆ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಡೆಫಿನೆಟ್ಟಾಗಿ ಈ ಒಂದು ಗೀಳು ರೋಗದಿಂದ ನೀವು ಪಾರಾಗ್ಬೋದು. ಓಕೆ, ಹಾಗಿದ್ರೆ ಈ ಒಂದು ಗೀಳು ರೋಗ ಬರುತ್ತಲ್ಲ ವ್ಯಕ್ತಿಗೆ, ಆತನಿಗೆ ಗೊತ್ತಾಗುತ್ತಾ, ಆತನಿಗೆ ಆಗ್ಬೋದು ಆಕೆಗೆ ಆಗ್ಬೋದು, ಗೊತ್ತಾಗುತ್ತಾ ನನಗೆ ಬಂದಿದೆ ಅಂತ, ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ? ಹಾಂ, ಅವ್ರಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ, ಅಂದರೆ ಈ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಗೊತ್ತಾಗುತ್ತೆ, ಆದರೆ ಅವರು ಹೆಲ್ಪ್ಲೆಸ್ ಆಗಿರ್ತಾರೆ. ಅಂದರೆ ಅವ್ರಿಗೇನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ಸೊ ಅಷ್ಟು ಅವರ ಥಾಟ್ಸ್ ಅಫೆಕ್ಟ್ ಆಗಿರುತ್ತೆ, ಬಿಹೇವಿಯರ್ ಅಫೆಕ್ಟ್ ಆಗಿರುತ್ತೆ, ಮತ್ತು ಎಮೋಷನ್ಸ್ ಅಫೆಕ್ಟ್ ಆಗಿಬಿಟ್ಟಿರುತ್ತೆ. ಅವರೊಂದು ರೀತಿ ಹೆಲ್ಪ್ಲೆಸ್ ಆಗಿರ್ತಾರೆ. ಸೊ ಅವ್ರಿಗೆ ಗೊತ್ತಾದರೂ ಸಹ ಅವ್ರು ಅದರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಒಂದೇ ವಿಧಾನ ಇರೋದು, ಇದಕ್ಕೆ ಡಾಕ್ಟರ್ನ ಹೋಗಿ ಭೇಟಿ ಮಾಡಿ ಮತ್ತೆ ಬಂದು ಅವ್ರ ಹತ್ರದಿಂದ ಮೆಡಿಸಿನ್ಸ್ ತೊಗೋಬೇಕು, ಮತ್ತು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು. ಇನ್ನು ಕಡೆಯದಾಗಿ ಒಂದು ಪ್ರಶ್ನೆ ಡಾಕ್ಟ್ರೆ, ಈ ರೀತಿ ಬಂದಾಗ ಮನೆಯವರು ಅವ್ರನ್ನ ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ಒಂದು ದೃಷ್ಟಿನಲ್ಲಿ ನೋಡಬೇಕು ಅಂತ? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಗಿರೀಶ್. ಏನಂದರೆ ಗೀಳು ರೋಗ ಬಂದಿರೋರ ಜೀವನ ಅಂತೂ ತುಂಬಾ ಒಂದು ರೀತಿ ಅವರು ನೊಂದಿರ್ತಾರೆ. ಹಾಗಿರುವಾಗ ಮನೆಯವರ ಒಂದು ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಮನೆಯವರು ಅಷ್ಟೇ, ಅವ್ರಿಗೆ ಅತಿಯಾಗಿ ಸಹಾಯ ಮಾಡಬಾರ್ದು, ಹಾಗೆ ಅಂದ್ಬಿಟ್ಟು ಅವ್ರನ್ನ ತಾತ್ಸಾರನೂ ಮಾಡಬಾರ್ದು, ಮತ್ತು ಅವ್ರಿಗೆ ಒಂದು ರೀತಿ ಒಡೆಯೋದಾಗಲಿ ಅಥವಾ ಬೈಯೋದಾಗಲಿ ಇದೇನೂ ಮಾಡದೆ ಅವ್ರಿಗೆ ಡಾಕ್ಟರ್ಸ್ ಹತ್ರ ಕರ್ಕೊಂಡೋಗಿ ಅವರು ಸರಿಯಾಗಿ ಮೆಡಿಸಿನ್ಸ್ ತೊಗೊಳ್ಳೋ ಥರ ಒಂದು ರೀತಿ ಸೂಪರ್ವೈಸ್ ಮಾಡಬೇಕು. ಅದರ ಜೊತೆಯಲ್ಲಿ ಅವ್ರಿಗೆ ಒಂದು ರೀತಿ ಕೋಆಪ್ರೇಟ್ ಮಾಡಬೇಕು. ಸೊ
ಅವ್ರಿಗೆ ಒಂದು ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮನೆಯವರು ಯಾವಾಗ ಒಂದು ರೋಗಿಯನ್ನು ಅರ್ಥ ಮಾಡ್ಕೋತಾರೆ, ಅವರ ಒಂದು ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ, ಡೆಫಿನೆಟ್ಲಿ ಒಂದು ಪೇಷಂಟು ರಿಕವರಿ ಆಗೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಡಾಕ್ಟ್ರೇ, ಗೀಳು ರೋಗದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಯಾವ ವಯೋಮಾನದವ್ರು ಬರುತ್ತೆ, ಬಂದಾಗ ಯಾವ ರೀತಿಯಾದಂಥ ಗುಣಲಕ್ಷಣ ಇರುತ್ತೆ, ಜೊತೆಗೆ ಅವ್ರ ಫ್ಯಾಮಿಲಿ ಯಾವ ರೀತಿ ಕೇರ್ ತೊಗೋಬೇಕು, ಡಾಕ್ಟ್ರ್ ಪಾತ್ರ ಏನು, ಯಾವ ಸಮಯದಲ್ಲಿ ಡಾಕ್ಟ್ರನ್ನ ಮೀಟ್ ಮಾಡಬೇಕು, ಬಿಗಿನಿಂಗಲ್ಲಿ ಮೀಟ್ ಮಾಡಿದ್ರೆ ಹೇಗೆ, ಅಥವಾ ರೋಗ ತುಂಬ ಒಂದು ಪೀಕ್ ಹೋದಾಗ ಭೇಟಿ ಮಾಡಿದ್ರೆ ಹೇಗೆ ಅಂತೆಲ್ಲ ತಿಳಿಸ್ಕೊಟ್ರು. ಖಂಡಿತ ನಿಮ್ಮ ಅಕ್ಕಪಕ್ಕ, ನಿಮ್ಮ ಕುಟುಂಬದಲ್ಲಾಗ್ಬೋದು, ಸ್ನೇಹಿತರಾಗ್ಬೋದು, ಅಥವಾ ನಿಮ್ಮ ಮನೆ ಮಂದಿ ಯಾರು ಆಗ್ಬೋದು, ಈ ರೀತಿಯಾದಂಥ ಒಂದು ಗೀಳು ರೋಗಕ್ಕೆ ಒಳಪಟ್ಟಿದ್ರೆ ಖಂಡಿತ ಡಾಕ್ಟ್ರನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ನಂಬರನ್ನು ಈಗಾಗಲೇ ನಾನು ಹಲವಾರು ಬಾರಿ ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅವರ ಸಂಪೂರ್ಣ ಮಾಹಿತಿನ ಕೊಟ್ಟಿರ್ತೀನಿ. ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ಮೂಲಕ ಯಾರು ಗೀಳು ರೋಗಕ್ಕೆ ಒಳಗಾಗಿರ್ತಾರೆ ಅವ್ರನ್ನ ಗುಣಪಡಿಸೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಖಂಡಿತ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬರೀ ನೀವಷ್ಟೇ ನೋಡೋದಲ್ಲ, ಮತ್ತಷ್ಟು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇಲ್ಲಿ ಬಂದಂಥ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಹಾಗೆ ತಮಗೇನಾದ್ರು ಡಾಕ್ಟರ್ ಶ್ಯಾಮಲಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ದಯವಿಟ್ಟು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಹಾಗೆ ತಮಗೆ ಧನ್ಯವಾದನ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಚಾರದಲ್ಲಿ, ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ, ಸಮಸ್ಯೆ ಅನ್ನೋದಕ್ಕಿಂತ ಸಮಸ್ಯೆನ ಬಗೆಹರಿಸೋ ವಿಚಾರವಾಗಿ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ನಮಸ್ತೆ.